ಆ ಋಣವನ್ನ ತೀರಿಸುವ ಸಲುವಾಗಿ ಭವಿಷ್ಯತ್ತಿನಲ್ಲಿ ಆ ಮಕ್ಕಳು ಉಪವಾಸ ಇರದೇ ಇರುವ ಹಾಗೆ ನಾವು ಅವರಿಗೆ ವಿದ್ಯಾದಾನ ಮಾಡಿದರೆ ಅದು ಸರ್ವಶ್ರೇಷ್ಠ ದಾನ ಆಗ್ತದೆ ಅಂತ ಹೇಳ್ತಾ, ನೆಗೆಟಿವ್ ಥಿಂಕರ್ ಈಸ್ ಒಂದು ಪದೇ ಪದೇ ನಾನೊಂದು ಇಂಗ್ಲಿಷ್ ನಲ್ಲಿ ಥಾಟ್ ಇದೆ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಥಾಟ್, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಥಿಂಕರ್ ಈಸ್ ಡಿಫಿಕಲ್ಟ್ ಇನ್ ಅಪಾರ್ಚುನಿಟಿ. ನೆಗೆಟಿವ್ ಥಿಂಕರ್ ಈಸ್ ಡಿಫಿಕಲ್ಟ್ ಇನ್ ಅಪಾರ್ಚುನಿಟಿ, but the positive thinker is opportunity in the every difficulty. You think positively in the every day, in the every moment. That's why, dear students, past is in your head. Past is in your head, but the future is in your hand. That future create a teacher. Teacher is not a common man. Teacher is a philosopher. Teacher is a creator. Teacher is a motivator. Teacher is a kingmaker. ಅಂತ ಶಿಕ್ಷಕರನ್ನ ತಾವೆಲ್ಲರೂ ಗೌರವಿಸಬೇಕಂತ ಮತ್ತೊಮ್ಮೆ ನಾನು ಕೇಳ್ತಾ, ನಾನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಜೊತೆ ಒಂದೆರಡು ಮಾತನಾಡುವಾಗ ಅವರ ಜೊತೆ ಶಿಕ್ಷಕರ ಕುರಿತು ಒಂದು 4 ಮಾತು ಶೇರ್ ಮಾಡಿಕೊಂಡ್ರು. ಅವಾಗ ನಾನು ಅವತ್ತು ಮನೆಗೆ ಹೋಗಿ ಕುಳಿತಾಗ ಒಂದು 5 ನಿಮಿಷದಲ್ಲಿ ಒಂದು ಆರ್ಟಿಕಲ್ ಬರೆದೆ. ಅದು ಮಾತ್ರ ಹೇಳೋದಕ್ಕೆ ನಾನು ಓದ್ಬಿಟ್ಟಿದ್ದೆ, ಯಾಕಂದ್ರೆ ಸಮಯದ ಅಭಾವ ಇದರಿಂದ ಅದೊಂದು ಓದಿ ನನ್ನ ಭಾಷಣ ನಾನು ಮುಗಿಸ್ತಾ ಇದ್ದೇನೆ. ಒಬ್ಬ ಗುರು ಒಂದು ಶಕ್ತಿ, ಹೌದಲ್ಲವೇ? ನಮ್ಮ ಭವ್ಯವಾದ ನಾಡಿನಲ್ಲಿ ಗುರುಗಳನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಪರಿಗಣಿಸಿದ್ದಾರೆ. ಹಿಂದೆ ಗುರು ಇರಲಿ ಮುಂದೆ ಗುರಿ ಇರಲಿ ಎಂಬ ನಾನುಡಿಯಂತೆ ಯಾವ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಥವಾ ಸಾಧಕನ ಹಿಂದೆ ನಿಸ್ವಾರ್ಥತೆಯಿಂದ ಪಾಠವನ್ನ ಬೋಧಿಸಿದ ಒಬ್ಬ ಗುರುವಿನ ಶ್ರಮ ಇದ್ದೇ ಇರುತ್ತದೆ ಅಲ್ಲವೇ? ತಪ್ಪು ದಾರಿಯತ್ತ ಸುಳಿಯದೆ, ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗದೆ, ವಿದ್ಯಾರ್ಥಿಗಳ ಮನದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸಿ ಜ್ಞಾನವೆಂಬ ಬೆಳಕನ್ನ ಪಸರಿಸುವ ಶಕ್ತಿಯೇ ಗುರು. ಗುರು ಕೇವಲ ಪಾಠ ಬೋಧನೆ ಮಾಡದೆ ಸಮಾಜದ ನೀತಿ ನಿಯಮ, ಆಚಾರ ವಿಚಾರ, ಸಂಸ್ಕಾರ ಮತ್ತು ಸಂಸ್ಕೃತಿ, ಪ್ರತಿಷ್ಠೆ ಹಾಗೂ ಗೌರವದ ಕುರಿತು ಒಳ್ಳೆಯ ಮಾರ್ಗವನ್ನು ತೋರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಉತ್ತಮ ಜೀವನವನ್ನು ನಡೆಸಲು ಕಲಿಸಿದ ಶಕ್ತಿಯೇ ಗುರು. ಆದ್ದರಿಂದ ಗುರುಗಳ ಪಾತ್ರ ಪ್ರತಿಯೊಬ್ಬನ ಜೀವನದಲ್ಲಿಯೇ ಅತ್ಯಂತ ಮಹತ್ವವಾದುದು. ಸಿಡಿಲಮರಿ ವೀರ ಸನ್ಯಾಸಿ ವಿಶ್ವ ಕಂಡಂತಹ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಹೇಳುವಂತೆ, ನಿಜವಾದ ಶಿಕ್ಷಕರು ಎಂದರೆ ಮಕ್ಕಳ ಮಟ್ಟಕ್ಕೆ ಇಳಿದು ತನ್ನ ಆತ್ಮವನ್ನ ವಿದ್ಯಾರ್ಥಿಗಳ ಆತ್ಮಕ್ಕೆ ವರ್ಗಾಯಿಸುವವರು. ಅಂದರೆ ಶಿಕ್ಷಕರಲ್ಲಿ ಅನೇಕ ಜ್ಞಾನ ಪಾಂಡಿತ್ಯ ಇದ್ದರೂ ಸಹಿತ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಹಸಿವನ್ನು ನೀಗಿಸುವಾಗ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ಪಾಠವನ್ನ ಬೋಧಿಸಬೇಕು ಎಂಬುದೇ ಇದರ ಆಶಯ. ಗುರು ಎಂಬುವ ಶಕ್ತಿ ವಿದ್ಯಾರ್ಥಿಗಳನ್ನ ಕೇವಲ ವಿದ್ಯಾರ್ಥಿಗಳೆಂದು ಕಾಣದೆ ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿ, ವಿಶ್ವಾಸ, ಮಮತೆಯಿಂದ ಜ್ಞಾನದ ಹಸಿವನ್ನ ನೀಗಿಸುವ ಶಕ್ತಿಯೇ ಗುರು ಎನ್ನಬಹುದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲು ಅಥವಾ ಕಟ್ಟಿಕೊಳ್ಳಲು ಉತ್ತಮ ಮಾರ್ಗೋಪಾಯಗಳನ್ನ, ಉತ್ತಮ ಸಲಹೆಗಳನ್ನ ಮಾಡಿದ ಯಾವುದೇ ಶಕ್ತಿಯೇ ಅದು ಗುರು. ಅದೆಷ್ಟೋ ಗುರುಗಳು, ಗುರು ಮಾತೆಯರು ತಮ್ಮ ಶಿಕ್ಷಕ ವೃತ್ತಿಯನ್ನ ಉತ್ತಮ ಸೇವೆ ಎಂದು ತಿಳಿದು ಸಂಸಾರ, ಮನೆ, ಮಠ ತ್ಯಜಿಸಿ ಜ್ಞಾನಾರ್ಜನೆಯಲ್ಲಿ ತೊಡಗಿಕೊಂಡಿರುವುದು ನಮ್ಮ ಕಣ್ಮುಂದೆನೇ ಇದೆ. ಈ ಗುರು ಎಂಬ ಶಕ್ತಿ ಸಮಾಜದಲ್ಲಿನ ಅನೇಕ ನಕಾರಾತ್ಮಕ ಚಿಂತನೆಗಳು, ಕೆಟ್ಟ ಆಲೋಚನೆಗಳನ್ನ, ಮೂಢನಂಬಿಕೆಗಳನ್ನ ಹೊಡೆದೋಡಿಸಿ ಸಕಾರಾತ್ಮಕ ಭಾವನೆಗಳನ್ನ ವಿದ್ಯಾರ್ಥಿಗಳ ಅಂತರಾಳದಲ್ಲಿ ತುಂಬುವ ಶಕ್ತಿ ಯಾವಾಗಿದ್ರೆ ಅದು ಗುರು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಕೊನೆಗೊಂದು ಮಾತು, 100 ಮಂದಿರ 3 ಸಾಗರ ದೈವ ಶಾಸ್ತ್ರವಿದ್ದೊಡೆ, 100 ಮಂದಿರ 3 ಸಾಗರ ದೈವ ಶಾಸ್ತ್ರವಿದ್ದೊಡೆ, ಸಿಂಧು ಬಿದ್ದೊಡೆ ಗಂಗೆ ಬಿದ್ದೊಡೆ ಗಿರಿ ಹಿಮಾಲಯ ಬಿದ್ದೊಡೆ, ಸಿಂಧು ಬಿದ್ದೊಡೆ ಗಂಗೆ ಬಿದ್ದೊಡೆ ಗಿರಿ ಹಿಮಾಲಯ ಬಿದ್ದೊಡೆ, ವೇದ ಬಿದ್ದೊಡೆ ಶಾಸ್ತ್ರ ಬಿದ್ದೊಡೆ ಜನ ಪರಂಪರೆ ಬಿದ್ದೊಡೆ. ಎಲ್ಲವೂ ಇದ್ದಾಗ ಕೂಡ ವಿದ್ಯಾರ್ಥಿಗಳನ್ನ ಅದನ್ನ ತಿಳಿದುಕೊಳ್ಳದೆ, ಕೇಳದೆ ಮಲಗಿ ನಿದ್ರಿಸುತ್ತಿದ್ದರೆ ಏನು ಸ್ವಾರ್ಥಕ ಎಂಬುವ ಮಾತಿನಂತೆ ಇಲ್ಲಿಯವರೆಗೆ ಶಿಕ್ಷಕರ ಕುರಿತು ಮಾತನಾಡಲು ಅವಕಾಶ ಕಲ್ಪಿಸುತ್ತಾ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.